ಸೂಕ್ತವಾದ ಸ್ಥಳವನ್ನು ಬಂದು ಸೇರಿದ್ದೇನೆ. ತಡ ಮಾಡುವುದಲ್ಲ, ಯಜ್ಞ ಕುಂಡವನ್ನು ನಿರ್ಮಿಸಿ ಅದರ ಮುಂದೆ ತಪಶ್ಚರ್ಯೆಯಲ್ಲಿ ವಿವಿಧ ದೇವದರಿರ ಪಂಚಾಗ್ನಿ ಮಧ್ಯದಿ ಮಹಾರವಿ ಕಿರಣದಲ್ಲಿ ದೃಷ್ಟಿಯಲ್ಲಿಟ್ಟು ನಿಂತೇಕ ಪಾದದಿಯು ಪರಮೇಶ್ವರಿಯ ತಪಸ್ಸಿಗೆ ಕುಳಿತೆ ಅಂತಾದ್ರೆ ಅವ ಒಲಿದು ಬರುವುದು ಕಾಡುವುದಿಲ್ಲ. ಏನು ಮಾಡುವ? ಪಂಚಾಗ್ನಿಯನ್ನು ಸೃಷ್ಟಿಸಿದೆ, ಹೌದಲ್ಲ? ಆ ರವಿ ಕಿರಣದಲ್ಲಿ ಏಕದೃಷ್ಟಿಯಲ್ಲಿರಿಸಿ ಏಕಪಾದದಲ್ಲಿ ನಿಂತು ಅವನ ಕುರಿತು ಧ್ಯಾನಿಸ್ತೇನೆ. ತೊಡಗಿ 9,000 ವರ್ಷಗಳಾಯಿತು. 1000ಕ್ಕೆ ಒಂದರಂತೆ ಒಂದೊಂದು ಶಿರವನ್ನು ಯಜ್ಞ ಕಾಮುತಿಯನ್ನು ಕೊಡುತ್ತಾ ಬಂದೆ. ಆದರೂ ವಿಧಾತ ಒಲಿದು ಬರುವುದಿಲ್ಲ. ಬರದಿದ್ದರೆ ಈ ಪ್ರಾಣ ಯಾಕೆ? ಉಳಿದಿರುವುದು ಏಕಶಿರ. ಇದನ್ನು ಕತ್ತರಿಸಿ ಆ ಬ್ರಹ್ಮನಿಗೆ ಒದಗಿ ವಾಣಿ ರಮಣನೈತಂಗದ್ಭುತ ಮೃಗವೆತ್ತಿರುವ ದಶವದನು ಕೈ ಬಿಡಿದು ನಾಚಿದೆನು ಬಳಿ ಬಳಿ ನಗುತ್ತಾದು ಒದಗಿ ವಾಣಿ ರಮಣ ಸೃಷ್ಟಿಕರ್ತ, ನನ್ನ ವಚನೆಗೆ ಒಲಿದು ಬಂದೆಯೋ ಧನ್ಯ. ಸಂತೋಷವಾಯ್ತಲ್ಲ. ಈ ಭಕ್ತಿ ಭಾವಕ್ಕೆ ಅನನ್ಯವಾದಂತಹ ತಪಕ್ಕೆ ಮೆಚ್ಚಿದಂತಹ ನಾನು ಹಂಸವಾಹನಾಗಿ ನಿನ್ನ ಕಣ್ಣ ಮುಂಭಾಗದಲ್ಲಿ ಪ್ರತ್ಯಕ್ಷನಾಗಿದ್ದೇನೆ. ನನ್ನನ್ನು ಭರಿಸಿದ್ದು ಯಾಕೆ? ನಿನ್ನ ಉದ್ದೇಶ ಏನು ಹೇಳು, ಈಡೇರಿಸಿಕೊಳ್ಳುವಯ್ಯ. ನಾ ಕೇಳಿತನ್ನು ಕೊಡುವೆಯಾ? ಕೊಡುವುದೇ ಹೌದು ಅಂತಾದ್ರೆ ಯಾರಿಂದಲೂ ನಾವು ವಧಿಸಲ್ಪಡಬಾರದು ಅಂತದ್ದನ್ನು ಕೊಡು. ಮರಣವಿಲ್ಲದವರ ಕೊಡು. ಸಾಧ್ಯವೇ? ನಾವು ಸಂಜನಿಸಿದ್ದು ಹೇಗೆ? ಆದಿಮಾಯ ಅನುಗ್ರಹದಿಂದ 3 ಮೂರ್ತಿಗಳ ಜನ್ಮವಾಗಿದೆ. ಆದರೆ ನಮಗೂ ಕಲ್ಪಾಂತದಲ್ಲಿ ಒಂದು ಅಂತ್ಯ ಎನ್ನುವುದಿದೆ. ಹಾಗಿರುವಾಗ ನಮಗೂ ಅಂತ್ಯ ಇದೆ. ನಾವು ಅಂತ್ಯವುಳ್ಳವರು ಎನ್ನುವಾಗ ನಿನಗೆ ಚಿರಂಜೀವಿತ್ವವನ್ನು ಅಮರತ್ವವನ್ನು ಕರುಣಿಸುವುದಾದರೂ ಹೇಗೆ? ಬೇರೆ ಏನಾದರೂ ವರವನ್ನು ಕೇಳಯ್ಯ. ಹೌದಲ್ಲ, ಇವರಿಗೂ ಮರಣ ಉಂಟು, ನನಗೂ ಮರಣ ಎನ್ನುವುದು ಬರಬೇಕು ಎನ್ನುವುದು ಇವರ ಸಂಕಲ್ಪ. ಯೋಚನೆ ಮಾಡಿಯೇ ಬಡಿತೇನೆ. ದೇವರ ಬರ್ತೀರಲ್ಲ, ಸುರರಿಂದ ಮರಣ ಬರಬಾರದು, ಪುರಗರಿಂದ ಮರಣ ಬರಬಾರದು, ದೇವತೆಗಳಿಂದ ಮರಣ ಬರಬಾರದು, ಗಂಧರ್ವರಿಂದ ಮರಣ ಬರಬಾರದು, ಕಿನ್ನರರಿಂದ ಮರಣ ಬರಬಾರದು, ಯಾರಿಂದಲೋ ಮರಣ ಬರಬಾರದು. ದೇವ ವರ್ಗಕ್ಕೆ ಸಂಬಂಧಪಟ್ಟ ಯಾರೂ ನನಗೆ ಮರಣವಾಗಬಾರದು.
ದೇವರ ಯಾರಿಂದಲೂ ಮರಣ ಇಲ್ಲ, ಸುರರಿಂದ ಇಲ್ಲ, ಗಂಧರ್ವರಿಂದ ಇಲ್ಲ, ಉರಗರಿಂದ ಇಲ್ಲ, ಸಿದ್ಧರಿಂದ ಇಲ್ಲ, ಇವರು ಯಾರದು ಉಳಿದಿದೆ? ಓ ಮಾನವ ಬೇಡ, ಮಾನವರು ನನ್ನನ್ನೇನು ಮಾಡುವುದಕ್ಕೆ ಸಾಧ್ಯ? ದೇವತೆಗಳನ್ನು ಗೆದ್ದ ಕಶಕಂಠನನ್ನು ಈ ಹುಳು ಮಾನವರು ಕೊಲ್ಲುವುದಿದೆಯಾ? ಇಲ್ಲ. ಹಾಗಾದ್ರೆ ನಾನು ಅಮರ, ಹಾಗಾದ್ರೆ ನಾನು ವಿಶೇಷ ಶಕ್ತಿವಂತ. ಇನ್ನು ಹೀಗಲ್ಲ, ಯಾರೋ ಹೇಳಿದ್ರಲ್ಲ, ನನ್ನ ಅಜ್ಜನೇ ಹೇಳಿ ಒಂದು ಕಲ್ಲು ಬಂಡೆಯ ಮೇಲೆ ಕುಳ್ಳಿರಿಸಿ ನನಗೆ ಅಭಿಷೇಚನವನ್ನು ಮಾಡಿ ವಿಚಾರವೊಂದನ್ನು ಹೇಳಿದ್ದಾರೆ. ನಮಗೆ ಸೇರಬೇಕಾದ ಲಂಕೆಯಂತೆ ಪಡೆಯುವ ಬಗ್ಗೆ ಆಲೋಚನೆ ಮಾಡುವ ನೋಡುವ.